ಹುಟ್ಟಿ ರಾವಣನ ಕೊಂದ, ಕೃಷ್ಣ ಹುಟ್ಟಿ ಕಂಸನ್ ಕೊಂದ, ಪಾಂಡವರು ಹುಟ್ಟಿ ಕೌರವನ ಕೊಂದ್ರ. ಆದ್ರೆ ಈ ಮಿನಿಸ್ಟರ್ ರುದ್ರಯ್ಯ ಹುಟ್ಟಿದ್ದು ಆ ಬೆಟ್ಟಪ್ಪನ ಸಂಸಾರ ಸರ್ವನಾಶ ಮಾಡಲಿ ಅಂದ. ಈ ರುದ್ರಯ್ಯ ವಿಧಾನಸೌಧ ಹಿಡಿದು ಪಾರ್ಲಿಮೆಂಟ್ ವರೆಗೆ ಹೆಸರು ಮಾಡಬೇಕಾದ್ರ ಪ್ರಜ್ಞೆ ಇಲ್ಲದ ಪ್ರಜೆಗಳನ್ನು ತುಳಿದು ನನ್ನ ರಾಜಕೀಯ ರಣರಂಗದಲ್ಲಿ ಎದುರಾದವರ ಶಿರ ಹೊಲಿದು ಗ್ರಾಮ ಪಂಚಾಯತಿ ಅಧ್ಯಕ್ಷ, ತಾಲೂಕ್ ಪಂಚಾಯತಿ ಸದಸ್ಯ, ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಈಗ ಈ ಭಾಗದ MLA ಮೇಲಾಗಿ ಮಿನಿಸ್ಟರ್ ಆಗ್ಬೇಕಾದ್ರ ನನ್ನ ರಾಜಕೀಯ ರಣರಂಗದಲ್ಲಿ ಎದುರಾದವರ ಶಿರ ಹೊರಿದು ಅವ್ರ ಹೆಣದ ಮ್ಯಾಲ ಏರಿದ್ದಿನಂದ ಬಳಕ ಆಫ್ಟರ್ ಆಲ್ ಒಬ್ಬ ಬಡ ಭಿಕಾರಿ ನನ್ನ ಮಗ ಭೀಮಿಯ ನನ್ನ ಬದ್ಧ ವೈರಿ ಕ್ರಾಂತಿಯನ್ನು ಗೆಲ್ಲೋ ಹಾಗೆ ಮಾಡಿದ್ನಲ್ಲ. ಲಾ ಭೀಮಿಯ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಯಾಕಾದ್ರೂ ಇದ್ರ ಏನ ಎದುರು ಹಾಕೊಂಡೆ ಅಂತ ನಿನ್ನಷ್ಟಕ್ಕ ನೀನು ಕೊರಿಗೆ ಸಾಯ್ಬೇಕ. ಹಂಗ ಕಾಟ ಕೊಡ್ತೀನ ಮಗನ. ಇನ್ನು ಮುಂದೆ ನಿನ್ನ ಕಣ್ಣಲ್ಲಿ ಬರೋದು ಕಣ್ಣೀರಲ್ಲ, ರಕ್ತ 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 ಬರೋ ಹಾಗೆ ಮಾಡ್ತೀನಿ. ಸಾಹೇಬ್ರ, ಸೂಜಿ ಕುಂಡ ದಾರ ಪೋಣಿಸ್ದಂಗ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ, ಮಹಾ ಬಡ್ಡಿ ನಿಮ್ದೇ ಕೆಲಸ ಮಾಡ್ಲಾತೀನ್ರಿ. ಶರವೇಗದ ಧರ್ಮಾಧಿಕಾರ ಬಗ್ಗೆ ಪ್ರಚಾರ ಮಾಡ್ತಿದ್ನಂತಲ್ಲ ಆ ರಾಜೇಗೌಡ, ಅವಂಗ ತಕ್ಕ ಶಿಕ್ಷೆ ಕೊಡಾಕಿ ಏರ್ಪಾಡು ಮಾಡಂತ ಹೇಳಿದ್ನಲ್ಲ, ಏನಾಯ್ತು? ನೀವು ಹೇಳೋದ್ ಹೆಚ್ಚ, ನಾ ಮಾಡೋದ್ ಹೆಚ್ಚ್ರಿ. ಪ್ರಚಂಡ ಹೇಳ್ಕೊಂಡು ಬರೋ ಕುರಿ ಎಲ್ಲಿ ನೋಡದ್ರ ಆಯ್ತ್ರಿ, ತೊಗೊಂಬರ್ತೀನಿ. ಏನಲೇ ಬಡ ಬಿಕಾರಿ, ಹಿಂದಿನ ಚುನಾವಣೆಯಾಗ ನನ್ನ ವಿರೋಧ ಪಕ್ಷದವರಿಗೆ ಸಪೋರ್ಟ್ ಮಾಡೋದಲ್ದ ನನ್ನ ಬಗ್ಗೆನ ಊರಿಗೆ ಕೇರಿಗೆ ಅಪಪ್ರಚಾರ ಮಾಡ್ತೀನಲೇ ಬಿಕಾರಿ ನನ್ನ ಮಗನೇ. ಈ ನಿನ್ನ ಜೀವ ಇದ್ರೆ ತಾನ ಮುಂದಿನ ಚುನಾವಣೆಯಲ್ಲಿ ನನ್ನ ಬದ್ಧವೇರಿ ಪ್ರತಿಪಕ್ಷದ ನಾಯಕರಿಗೆ ಸಪೋರ್ಟ್ ಮಾಡೋದು. ನಡಿಯಲ್ಲಿ ಮಗನ, ಎಂದು ನಿನ್ನ ಮಾರಣ ಹೋಮ. ಚಂಡ ಪ್ರಚಂಡ, ಈ ದರಿದ್ರ ದೇಹಾನ ನೆಲ ಮಾಡಿ ಮೇಲೆ ಹೂತಾಕರ್ಲೇ. ಆಯ್ತ್ರಿ ಸಾಕಾರ್ರಿ.
ಏನ್ ಸಾಹೇಬ್ರೆ ಬೆಂಗಳೂರಿಂದ ಏರೋಪ್ಲೇನ್ ಲ್ಯಾಂಡ್ ಆಗೋದ್ರೊಳಗಾಗಿ ಡೆಡ್ ಬಾಡಿನ ರೆಡಿ ಮಾಡಿದಿರಲ್ಲ, ಏನ್ ನಿಮ್ ಚಮತ್ಕಾರ? ಗರುಡರಾಜ್, ಮುಂಗಾರು ಮಿಂಚು ಸಿಡಿಲಿನ ಅರ್ಭಟ ತಲ್ಲಿ ಬೆಳೆಯುತ್ತಿರುವ ಈ ಮಿನಿಸ್ಟರ್ ರುದ್ರನಿಗೆ ಇದು ಎಲ್ಲ ಸಹಜ. ಹಾ ಗರುಡರಾಜ್, ಇಂದಿನಿಂದ ನೀನು ಕುಸ್ತಿ ಕ್ರಿಕೆಟ್ ಅಂತ ಹೋಗೋದು ಬೇಡ. ಯಾಕಂತ ಕೇಳ್ಬೋದಾ? ಯಾಕಂದ್ರ ನಿನ್ನ ಬಹುದಿನದ ಆಶೆಯಂತೆ ಮುಖ್ಯಮಂತ್ರಿ ಜೊತೆ ಮಾತಾಡೋದಕ್ಕ ನಿನ್ನನ್ನು ಈ ಭಾಗದ ಗೃಹ ಮಂಡಳಿಯ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಈ ಊರಿನ ನರಮಾನವರು ನನ್ನ ಹೆಸರು ಕೇಳಿದ್ರೆ ನಡಿಗೆ ಸಾಯ್ತಾರೆ. ಅಂತಾದ್ರಲ್ಲಿ ಆ ಅಧಿಕಾರ ಒಂದು ಸಿಕ್ಮೇಲೆ ಈ ಅರಮನೆಗೆ ಸೋರಿಸ್ಬಿಡ್ತೇನೆ. ಈಗಾಗಲೇ ಈ ಅರಮನೆಗೆ ಇರುವ ರಿಯಲ್ ಎಸ್ಟೇಟ್ ಹಾಗೂ ಕೋಟಾ ನೋಟು ಹುಡುಗಿಯರನ್ನು ವಿದೇಶಕ್ಕೆ ಕಳಿಸೋದು 10% ಜಾಸ್ತಿ ಮಾಡಿಬಿಡ್ತೇನೆ. ಮಿನಿಸ್ಟರ್ ಸಾಹೇಬ್ರೆ, ಅವ್ರಿಗೆ ಅಧ್ಯಕ್ಷ ಮತ್ತೆ ಏನೋ ಮಾಡ್ಲತ್ತೀರಿ. ಸುಮ್ಮನೆ ನನಗೆ ಹೊಸ ಗ್ರಾಮ ಪಂಚಾಯತಿ ಕಟ್ಟಾರ ನಮ್ಮ ಊರಾಗ. ಗ್ರಾಮ ಪಂಚಾಯತಿ ಮೆಂಬರ್ ಮಾಡ್ರಿ. ಕೊಟ್ಟ ಕೆಲಸನ ನೀಟಾಗಿ ಮಾಡೋದು ಕಲೀನಿ. ಹಾ ಗರುಡರಾಜ್, ನೀನು ಫೋನಿನಲ್ಲಿ ಹೇಳಿದಾಗೆ ನಿನ್ನನ್ನು ಅವಮಾನ ಮಾಡಿದನಲ್ಲ ದರಿದ್ರ ಭೀಮಿಯ, ಅವನ ಯಮಲೋಕ ಕೇಳುತ್ತರಲು ಹೇಳಿದ್ದೇನೆ. ಅದು ನೋಡು, ಹರಕೆ ಕುರಿ ಬಂತು.